ಬಯಲಾಯ್ತು ಹರ್ಷ ಸಾಯಿ ಹಣದ ರಹಸ್ಯ. ವೀಕ್ಷಕರೇ, ನಮಗೆ ದೊಡ್ಡೋರು ಹೇಳ್ತಾನೆ ಇರ್ತಾರೆ, ದುಡ್ಡು ಸುಮ್ಮನೆ ಬರೋದಿಲ್ಲ, ಖರ್ಚು ಮಾಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡು ಅಂತ. ಆದ್ರೆ ಇಲ್ಲೊಬ್ಬ ಕಂತೆ ನೋಟನ್ನ ಬಡವರಿಗೆ ಹಂಚ್ತಾ ಇದ್ದಾನೆ. ಈತನೇ ಯೂಟ್ಯೂಬರ್ ಹರ್ಷ ಸಾಯಿ. ಇವನು ಯಾರಿಗೆ ಗೊತ್ತಿಲ್ಲ ಹೇಳಿ. ಆಂಧ್ರದಲ್ಲಿ ಬಡವರಿಗೆ, ಕಷ್ಟದಲ್ಲಿ ಇರುವವರಿಗೆ ಹಣವನ್ನ ನೀಡಿ ಸೋಷಿಯಲ್ ಮೀಡಿಯಾದ ಸೆನ್ಸೇಷನ್ ಆದವನು ಇದೇ ಹರ್ಷ ಸಾಯಿ. ಇದೇ ಕಾರಣಕ್ಕೆ ಹರ್ಷ ಸಾಯಿಗೆ ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ಫಾಲೋವರ್ಸ್ ಕೂಡ ಇದ್ದಾರೆ. ಹರ್ಷ ಸಾಯಿ ಕೆಲಸವನ್ನ ಮೆಚ್ಚಿಕೊಂಡು ಅದೆಷ್ಟೋ ಜನ ಈತನ ಬಗ್ಗೆ ಮೆಚ್ಚುಗೆಯ ಮಾತನ್ನ ಕೂಡ ಆಡಿದ್ದಾರೆ. ಈ ವ್ಯಕ್ತಿ ನೀತಿ, ಸರಳತೆ, ಮಾನವೀಯತೆ, ಬಡವರಿಗೆ ಈತ ಮಾಡುವಂತಹ ಸಹಾಯದ ರೀತಿ ಎಲ್ಲವನ್ನ ಕೂಡ ಕೋಟ್ಯಾಂತರ ಜನರು ನೋಡ್ತಾ ಇದ್ರು. ಹಲವಾರು ಮಾಧ್ಯಮದಲ್ಲೂ ಕೂಡ ಪ್ರಸಾರವಾಗ್ತಾ ಇತ್ತು. ಹಾಗಾದ್ರೆ ಈತನಿಗೆ ಇಷ್ಟೆಲ್ಲ ಹಣ ಎಲ್ಲಿಂದ ಬರುತ್ತೆ? ಏನೋ 100-200 ಆದ್ರೆ ಅದೊಂಥರ ಲೆಕ್ಕ. ಆದ್ರೆ ಈತ ಜನಸಾಮಾನ್ಯರಿಗೆ ಸಹಾಯ ಮಾಡುವಂತಹ ಭರದಲ್ಲಿ ಕಂತೆ ಹಣವನ್ನ ಖರ್ಚು ಮಾಡ್ತಾ ಇದ್ದಾನೆ. ನೋಟಿನ ಕಂತೆಯನ್ನ ಜನರ ಕೈಯಲ್ಲಿ ಇಡ್ತಾನೆ. ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋದು ಸರಿ, ಆದ್ರೆ ಇಷ್ಟೊಂದು ಹಣ ಕೊಡೋದಕ್ಕೆ ಈತನೇನು ಕುಬೇರನ ಮೊಮ್ಮಗನ ಅಂತ ಹಲವರು ಪ್ರಶ್ನೆ ಮಾಡಿದ್ದಾರೆ. ಈತ ಇಷ್ಟೊಂದು ಹಣವನ್ನ ಅದು ಹೇಗೆ ಜನರಿಗೆ ಹಂಚೋಕೆ ಸಾಧ್ಯ? ಈತನ ಆದಾಯದ ಮೂಲಗಳು ಯಾವುದು? ಯೂಟ್ಯೂಬ್ ವಿಡಿಯೋಗಳಿಂದ ಇಷ್ಟೆಲ್ಲ ಹಣ ಬರುತ್ತಾ ಅಂತ ಹಲವಾರು ಜನ ಅನುಮಾನವನ್ನ ಪಟ್ಟಿದ್ದಾರೆ. ಹರ್ಷ ಸಾಯಿ ದುಡ್ಡು ಹಂಚೋ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ಈತನ ಆದಾಯದ ಮೂಲದ ಬಗ್ಗೆ ಈವರೆಗೂ ಯಾವುದೇ ಮಾಹಿತಿ ಕೂಡ ಸಿಕ್ಕಿಲ್ಲ. ಈತ ಏನು ಕೆಲಸ ಮಾಡ್ತಾನೆ, ಇಷ್ಟೊಂದು ಹಣ ಎಲ್ಲಿಂದ ತರ್ತಾನೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಆದ್ರೆ ಈಗ ಯುವ ಸಾಮ್ರಾಟ್ ರವಿ ಅನ್ನೋರು ಹರ್ಷ ಸಾಯಿ ಹಣ ಹಂಚೋದ್ರ ಹಿಂದಿನ ಅಸಲಿಯತ್ತನ್ನ ಬಯಲಿಗೆ ಎಳೆದಿದ್ದಾರೆ. ಹರ್ಷ ಸಾಯಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್ ಆಪ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾನೆ. ಅದರಿಂದ ಆತನಿಗೆ ಕೋಟಿ ಹಣ ಬರ್ತಾ ಇದೆ. ಇದೇ ಹಣದ ಒಂದು ಪಾಲನ್ನ ಜನರಿಗೆ ಹಂಚ್ತಾ ಇದ್ದಾನೆ ಅಂತ ಯುವ ಸಾಮ್ರಾಟ್ ರವಿ ಆರೋಪಿಸಿದ್ದಾರೆ. ಇಷ್ಟೇ ಅಲ್ಲ, ಈತ ಹಣ ನೀಡುವ ಎಲ್ಲಾ ಕುಟುಂಬಗಳು ನಿಜವಾದ ಕಷ್ಟದಲ್ಲಿರುವಂತಹ ಕುಟುಂಬಗಳೇ ಅಲ್ಲ. ಹರ್ಷ ಸಾಯಿ ಹಣ ನೀಡಿದ ಹಾಗೆ ನಾಟಕವಾಡಲು ಕೆಲ ಜನರ ಟೀಮ್ ಅನ್ನ ರೆಡಿ ಮಾಡಿದ್ದಾನೆ. ಅವರಿಗೆ ಹಣ ನೀಡಿದ ಹಾಗೆ ಡ್ರಾಮಾ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯತೆಯನ್ನ ಗಳಿಸಿಕೊಳ್ತಿದ್ದಾನೆ ಅಂತ ಆರೋಪವನ್ನ ಮಾಡಿದ್ದಾರೆ. ನೇರವಾಗಿ ಯುವ ಸಾಮ್ರಾಟ್ ರವಿ ಅವರು ಹರ್ಷ ಸಾಯಿ ಈತನಿಗೆ ಮಾನಸಿಕ ಸಮಸ್ಯೆ ಇದೆ, ಈತನಿಗೆ ಚೀಟಿಂಗ್ ಪ್ರಾಬ್ಲಮ್ ಇದೆ ಅಂತ ರಾಜಾರೋಷವಾಗಿ ಖಾಸಗಿ ವಾಹಿನಿಯ ಇಂಟರ್ವ್ಯೂ ಒಂದರಲ್ಲಿ ಹೇಳಿದ್ದಾರೆ. ಯುವ ಸಾಮ್ರಾಟ್ ಹೇಳುವ ಪ್ರಕಾರ ಬೆಟ್ಟಿಂಗ್ ಆಡುವ ಬಗ್ಗೆ ಜಾಹೀರಾತನ್ನ ನೀಡಿ ಜನಸಾಮಾನ್ಯರ ಬದುಕನ್ನ ಹಾಳು ಮಾಡುತ್ತಿರುವಂತಹ ಈತ ಅದ್ಯಾವ ರೀತಿಯ ಒಳ್ಳೆಯ ನಾಗರಿಕ ಅಂತ ಪ್ರಶ್ನೆ ಮಾಡಿದ್ದಾರೆ. ಜನಸಾಮಾನ್ಯರ ಕಷ್ಟವನ್ನ ಕೇಳುವ ರೀತಿ ನಟನೆ ಮಾಡುವ ಈತ ಅದು ಹೇಗೆ ಒಳ್ಳೆಯ ಕೆಲಸವನ್ನ ಮಾಡೋಕೆ ಸಾಧ್ಯ ಎಂದಿದ್ದಾರೆ. ಜನಸಾಮಾನ್ಯರನ್ನ ಸಾಲದ ಸುಳಿಗೆ ತಳ್ಳುವ ನೀಚ ಕೃತ್ಯವನ್ನ ಮಾಡ್ತಿರುವಂತಹ ಹರ್ಷ ಸಾಯಿ ಅದ್ಯಾವ ರೀತಿಯ ಸೆಲೆಬ್ರಿಟಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಯಾವುದೇ ವಾಹಿನಿಗೂ ಕೂಡ ಸಂದರ್ಶನವನ್ನ ನೀಡೋದಿಲ್ಲ ಹರ್ಷ ಸಾಯಿ. ಯಾಕಂದ್ರೆ ನಿಮ್ಮ ಹಣದ ಮೂಲ ಯಾವುದು ಅಂತ ಪ್ರಶ್ನೆ ಮಾಡಿದ್ರೆ ಈತನಿಗೆ ಕೊಡೋಕೆ ಸರಿಯಾದ ಉತ್ತರ ಇಲ್ಲ ಅಂತ ಯುವ ಸಾಮ್ರಾಟ್ ರವಿ ಕಿಡಿಕಾರಿದ್ದಾರೆ. ಇನ್ನು ಇಂಜಿನಿಯರಿಂಗ್ ಮೊದಲ ವರ್ಷವನ್ನೇ ಸರಿಯಾಗಿ ಓದದ ಹರ್ಷ ಸಾಯಿ ಈಗ ಲಕ್ಷ ಹಣವನ್ನ ಸಂಪಾದನೆ ಮಾಡ್ತಿದ್ದಾನೆ. ಕೋಟಿ ಬೆಲೆ ಬಾಳುವ ಮನೆಯಲ್ಲಿ ವಾಸ ಮಾಡ್ತಿದ್ದಾನೆ. ಇವನ ಖ್ಯಾತಿಯೇ ಆತನ ದುಡ್ಡಿನ ಮೂಲ ಅಂತ ಯುವ ಸಾಮ್ರಾಟ್ ಹೇಳಿಕೆಯನ್ನ ನೀಡಿದ್ದಾರೆ. ಅದೇನೇ ಇರ್ಲಿ, ಬಡವರಿಗೆ ಸಹಾಯ ಮಾಡೋ ಹರ್ಷ ಸಾಯಿ ಬಗ್ಗೆ ಅದೆಷ್ಟೋ ಜನರು ಅಭಿಮಾನವನ್ನ ಹೊಂದಿದ್ದಾರೆ. ಆದ್ರೂ ಒಂದ್ ಕಡೆ ಜನರಿಗೆ ಸಹಾಯ ಮಾಡೋ ಹರ್ಷ ಸಾಯಿ, ಮತ್ತೊಂದು ಕಡೆ ಬೆಟ್ಟಿಂಗ್ ಆಪ್ ಪ್ರಮೋಟ್ ಮಾಡಿ ಜನರನ್ನ ಜೂಜಾಟದ ಜಾಲಕ್ಕೆ ತಳ್ತಾ ಇದ್ದಾನೆ. ಹರ್ಷ ಸಾಯಿ ಪ್ರಮೋಟ್ ಮಾಡೋ ಬಹುತೇಕ ಬೆಟ್ಟಿಂಗ್ ಆಪ್ಗಳು ನಕಲಿಯದ್ದೇ ಆಗಿದೆ. ಈ ಆಪ್ಗಳಲ್ಲಿ ಜನ ದುಡ್ಡನ್ನ ಹಾಕಿ ಜೂಜಾಟ ಆಡಿ ಕೊನೆಗೆ ಮನೆ ಮಠ ಕಳೆದುಕೊಂಡು ಬೀದಿಗೆ ಬರ್ತಾ ಇದ್ದಾರೆ. ಹಣದಾಸೆಗೆ ದೊಡ್ಡ ಸ್ಟಾರ್ ನಟರು, ಕ್ರಿಕೆಟ್ ಆಟಗಾರರೇ ಯಾವುದೇ ಸಾಮಾಜಿಕ ಪ್ರಜ್ಞೆ ಇಲ್ಲದೆ ಬೆಟ್ಟಿಂಗ್ ಆಪ್ಗಳ ಜಾಹೀರಾತನ್ನ ಮಾಡ್ತಾ ಇದ್ದಾರೆ. ಇನ್ನು ಹರ್ಷ ಸಾಯಿ ತರಹದ ಯುವ ಜನರು ಸುಲಭವಾಗಿ ದುಡ್ಡು ಮಾಡೋ ಅವಕಾಶ ಸಿಕ್ಕರೆ ಬಿಡ್ತಾರಾ? ಆದ್ರೆ ಕೊನೆಗೆ ಹಾಳಾಗೋದು ಮಾತ್ರ ಇಂಥವರ ಪ್ರಮೋಟ್ ಮಾಡುವಂತಹ ಬೆಟ್ಟಿಂಗ್ ಆಪ್ಗಳಲ್ಲಿ ಜೂಜಾಡುವಂತಹ ಜನಸಾಮಾನ್ಯರದ್ದು. ಸರ್ಕಾರ ಇನ್ನಾದ್ರೂ ಬೆಟ್ಟಿಂಗ್ ಆಪ್ಗಳನ್ನ ನಿಯಂತ್ರಿಸುವ ಕೆಲಸಕ್ಕೆ ಮುಂದಾಗ್ಲಿ. ಹಾಗೆ ಹರ್ಷ ಸಾಯಿ ಆದಾಯದ ಬಗ್ಗೆಯೂ ಕೂಡ ಸರಿಯಾದ ತನಿಖೆ ಆಗ್ಲಿ. ದುಡ್ಡು ಸಿಗುತ್ತೆ ಅಂದ್ರೆ ಇವತ್ತು ಯಾರು ಏನು ಬೇಕಾದ್ರೂ ಮಾಡೋಕೆ ರೆಡಿ ಇರ್ತಾರೆ. ಸರಿ ಯಾವುದು ತಪ್ಪು ಯಾವುದು ಅಂತ ಕೂಡ ನೋಡೋದಿಲ್ಲ. ಅಂತಿಮವಾಗಿ ನಮ್ಮ ಬದುಕಿನ ಬಗ್ಗೆ ಎಚ್ಚರಿಕೆಯನ್ನ ನಾವೇ ವಹಿಸಬೇಕು. ಹೀಗಾಗಿ ಬೆಟ್ಟಿಂಗ್ ಆಪ್ಗಳು ಹಾಗೂ ಅದನ್ನ ಆಡಲು ಪ್ರಚೋದನೆ ನೀಡುವ ಹರ್ಷ ಸಾಯಿ ಅಂತಹ ಜನರ ಬಗ್ಗೆ ಎಚ್ಚರಿಕೆಯನ್ನ ವಹಿಸೋಣ.